ಏನಾಗಲ್ಲ ಚಿಕ್ಕಿ, ಕೂರ್ಬೋದು. ನಾನೊಂದು ತೊಟ್ಲು, ನೀನೊಂದು ತೊಟ್ಲು. ಹಠ ಮಾಡಬೇಡ ಸ್ವಾತಿ. ಏನಾಗಲ್ಲ ಚಿಕ್ಕಿ, ಕೂರ್ಬಾ. ಸ್ವಾತಿ ಇಷ್ಟೊಂದು ಕೇಳ್ಕೊಳ್ತಿದ್ದಾಳೆ, ಕೂತ್ಕೋಬಾರ್ದಾ? ಅತ್ತೆ, ಇದನ್ನ ಕಾರಲ್ಲಿ ಇಟ್ಬಿಡಿ. ಬೆಳ್ಳಿ, ನೀನು ಕೂತ್ಕೋಬಾ. ಬೇಡ ಮಾವ, ನನಗೆ ಭಯ ಆಗತ್ತೆ. ಏನು ಆಗಲ್ಲ ಬೆಳ್ಳಿ, ಬಾ ಬೆಳ್ಳಿ. ಮಾವ ಬೇಡ. ಬಾ ಬೆಳ್ಳಿ. ಅಣ್ಣ ಕೂರ್ಸಿ. ಏಯ್, ನಾನು ಯಾಕೋ ನೀನು ಹೇಳ್ದಂಗೆ ಕೇಳಬೇಕು? ನಾನು ಕೇಳೋದೇನಿದ್ರು ಈ ಮಚ್ಚೇನು ಹೇಳುತ್ತೋ ಅದನ್ನು ಮಾತ್ರ ಕೇಳ್ತೀನಿ. ಹಾಂ ಹಾಂ ಸರಿ ಸರಿ. ಲೇ ಷಣ್ಮುಗ, ನನ್ನ ಮಚ್ಚೇನು ಹೇಳ್ತಾ ಇದೆಯಾ ಗೊತ್ತಾ? ನಾನೆಷ್ಟು ಚೂಪಾಗಿದ್ದೀನಿ, ಚೆಕ್ ಮಾಡು ಅಂತ ಹೇಳ್ತಾ ಇದ್ದೆ. ಚೆಕ್ ಮಾಡ್ಲಾ? ಚೆಕ್ ಮಾಡ್ಲಾ? ನೀನ್ ಎಷ್ಟೇ ದೂರ ಓಡೋದ್ರು ಇವತ್ತು ಮಾತ್ರ ನಿನ್ ಜೀವಂತ ಉಳ್ಸಲ್ಲ.
ನಿಲ್ಸಿ ಎಸ್ ಅಂತೂ ನಾನು ಅನ್ಕೊಂಡಿದ್ದಾಯ್ತು. ಬೆಳ್ಳಿ, ನನ್ನ ಮುಂದೆ ನೀನು ಆಟ ನಡೆಯಲ್ಲ ಕಣೆ. ಏನಾಯ್ತು ಬೆಳ್ಳಿ? ಯಾಕೆ ಕೂಕೋತಿದ್ಯಾ? ಹಾವ ಇರು. ಬೆಳ್ಳಿ, ಇದು ರಬ್ಬರ್ ಹಾವು ಬೆಳ್ಳಿ. ಅಯ್ಯೋ, ಅರ್ಶಿನ ಕುಂಕುಮ ಎಲ್ಲ ಚೆಲ್ಲೋಯ್ತು ಮಾವ. ಇದು ಒಳ್ಳೆ ಶಕುನ ಅಲ್ಲ. ಏನಾಯ್ತು? ಮುದ್ದನಲ್ಲಿ ಕಾಪಾಡು. ನನ್ನ ಸಾಯಿಸಾಗ ನೋಡ್ತಾ ಇದ್ದೆ. ಯಾರು? ವರ್ಷಕ್ಕೊಂದಪ್ಪ ಹಿಂಗೆ ಕಿತ್ತಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ? ನಿಲ್ಸು. ಏನ್ ಮುತ್ತಣ್ಣ, ವರ್ಷಕ್ಕೊಂದು ಹಬ್ಬ ಅಂತದ್ರಲ್ಲಿ ನೀನೇ ತಪ್ಪು ಮಾಡ್ತಾ ಇದೀಯಾ? ಯಾರು ತಪ್ಪು ಮಾಡಿದ್ದು? ಯಾರು? ನಾನ? ಅವನು ಆಸ್ತಿ ಆಸ್ತಿ ಅಂತ ಯಾವಾಗ್ಲೂ ಸಾಯೋದು ಅವನು. ಮುತ್ತಣ್ಣ, ಏಯ್, ನೀನ್ ಯಾರ ಮಾತು ಕೇಳ್ಕೊಂಡಿದ್ದೆಲ್ಲ ಮಾಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಯಾರ ಮೇಲೆ ಕೈ ಮಾಡಿದ್ ನೀನು? ಯಾರ ಮೇಲೆ? ನನ್ನ ಸ್ನೇಹಿತನ ಮೇಲೆ. ಅವನ್ ತಂಟೆಗೆ ಏನಾದ್ರು ಬಂದ್ರೆ ಪ್ರಾಣ ಪ್ರಾಣ ತೆಗೆದು ಬಿಡ್ತೀನಿ. ಇದು ನಿನಗಷ್ಟೇ ಕೊಡ್ತಿರೋ ವಾರ್ನಿಂಗ್ ಅಲ್ಲ, ನಿನ್ನನ್ನು ಯಾರು ಕಳ್ಸಿದ್ರೋ ಅವ್ರಿಗೂ ವಾರ್ನಿಂಗೆ. ಇದೇ ಕೊನೆ. ಇನ್ನೊಂದ್ಸರಿ ಇದೇನಾದ್ರೂ ರಿಪೀಟ್ ಆದ್ರೆ ನಾನು ನಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಬಾ ಷಣ್ಮುಖ.
ಅಯ್ಯೋ ದೇವ್ರೆ, ಏನ್ ಮುತ್ತಣ್ಣ ಇದೆಲ್ಲ? ಏನೋ ನಡಿಬಾರ್ದು ನಡೆದೋಯ್ತು, ಒಂದು ಕೆಟ್ಟ ಘಟನೆ. ಅದು ಬಿಡಿ, ನೀವು ಕೂತಿರಿ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ಆಯ್ತಪ್ಪ. ಷಣ್ಮುಗ, ಮತ್ತು ನೋವೇಗಿದೆಯೋ? ಈಗ ಪರವಾಗಿಲ್ಲ ಮತ್ತು. ಹೇಳಿ ಪೂಜಾರಿ, ಏನು ವಿಷಯ? ನಾಳೆ ಬೆಳಗ್ಗೆ 7 ಗಂಟೆಗೆ ಒಳ್ಳೆ ಸಮಯ ಇದೆ. ನೀವು ಹುಗ್ಗಿ ಶಾಸ್ತ್ರ ಮಾಡಿ ನೈವೇದ್ಯ ಮಾಡಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗತ್ತೆ. ಸರಿ, ಹಾಗೆ ಮಾಡೋಣ. ಅಲ್ಲಿ ಪುರೋಹಿತರಿಗೆ ಕೊಡಬೇಕು ಅಂತ ಬಟ್ಟೆ ತಂದಿದ್ನಲ್ಲ, ತಗೊಂಡ್ ಬಾ. ತಗೊಳ್ಳಿ ಗುರುಗಳೇ. ಸಂತೋಷನಪ್ಪ. ನಮಸ್ಕಾರನಪ್ಪ. ನಾ ಹೊರಟು ಬರ್ತೀನಿ. ಒಳ್ಳೇದಾಗಲಿ. ಯಾಕೆ ಮುತ್ತು ಆಗ ನೋಡ್ತಾ ಇದೆಯಾ? ನಿನ್ನ ಕೈ ಗಾಯ ನೋಡಿ ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ನೀನು ಹೇಗೋ ತಡ್ಕೊಂಡೆ? ಮುತ್ತು, ನೀ ನನ್ನ ಜೊತೆಲೇ ಇದ್ದಲ್ಲ, ಇನ್ನೊಂದು ಕೈನ ಇಟ್ಕೊಂಡು ನೋವೇ ಗೊತ್ತಾಗ್ಲಿಲ್ಲ. ಏನೋ ನರ್ಸ್ ಇಂಜೆಕ್ಷನ್ ಚುಚ್ಬೇಕಾದ್ರೆ ಮಾತ್ರ ಕುಯ್ ಅಂತ ಸ್ವಲ್ಪ ನೋವಾಯ್ತು ಅಷ್ಟೇ. ಷಣ್ಮುಗ, ನಾನೊಂದು ಹೇಳ್ತೀನಿ, ಕೇಳ್ತೀಯಾ? ಇದೇನು ಮುತ್ತು ನೀನು ಹೇಳಿದ್ರೆ ನಾನು ಕೇಳಲ್ವಾ? ಅದೇನು ಹೇಳಪ್ಪ. ನೀನು ನೀನು ಊರು ಬಿಟ್ಟು ಹೊರಟೋಗು. ಮುತ್ತು, ನಾನು ಎಷ್ಟು ಬೇಗ ನಿನಗೆ ಭಾರ ಆಗೋದು ನಾನು? ನನ್ನಿಂದ್ರೆ ಏನು ತೊಂದರೆ ಆಗ್ತಿದೆಯಾ ಮುತ್ತು? ಹೇ, ನಿನ್ನಿಂದ ಏನು ತೊಂದರೆ ಆಗುತ್ತೋ? ನೀನು ನನ್ನ ಜೊತೆಲಿದ್ರೆ ನನಗೊಂದು ಶಕ್ತಿ ಕಣೋ, ಶಕ್ತಿ. ಮತ್ತೆ ಯಾಕೋ ಹೊರಟೋಗು ಅಂತಿದ್ಯಾ? ಹೊರಟೋಗು ಅಂದಿದ್ದು ನಿನ್ನ ಒಳ್ಳೇದಕ್ಕೆ ಕಣೋ. ನನ್ನ ಜೊತೆಲಿದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ. ಇದೆಲ್ಲ ಆಗ್ತಿರೋದು ನನ್ನಿಂದ ಕಣೋ. ನಾನು ಮಾಡಬೇಕಾಗಿರೋ ಕೆಲಸನ ನಿನಗೆ ವಹಿಸ್ತಾ ಇದ್ದೀನಿ. ನೀನು ನೀಯತ್ತಾಗಿ ಮಾಡ್ತಿದ್ಯಾ. ಅದಕ್ಕೆ ಎಲ್ಲರೂ ನಿನ್ನ ದ್ವೇಷ ಮಾಡ್ತಿದ್ದಾರೆ. ನನಗಾಗಬೇಕಾಗಿರೋ ತೊಂದರೆಗಳೆಲ್ಲ ನಿನಗಾಗ್ತಿದೆ. ಬೇಡ ಕಣೋ, ಬೇಡ. ನನ್ನನ್ನು ನಂಬ್ಕೊಂಡು ಈ ಊರಿಗೆ ಬಂದೆ ನೀನು. ನನಗೋಸ್ಕರ ಎಲ್ಲರೂ ದ್ವೇಷನ ಕಟ್ಕೊಂಡೆ. ನನಗಿರೋ ನಿಜವಾದ ಸ್ನೇಹಿತ ಅಂದರೆ ನೀನೊಬ್ಬನೇ ಕಣೋ, ನೀನೊಬ್ಬನೇ. ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಹೊರಟೋಗು, ಊರು ಬಿಟ್ಟು ಹೊರಟೋಗು ನೀನು. ಎಲ್ಲ ಮುತ್ತು, ನೀನಿರ್ಬೇಕಾದ್ರೆ ನನಗೇನೋ ಭಯ. ಈ ಷಣ್ಮುಗ ಏನಾರು ಆಗಕ್ಕೆ ಮುತ್ತು ಬಿಟ್ಬಿಡ್ತಾನ? ಮುತ್ತು ಬಿಟ್ಬಿಡ್ತಾನ? ಆಗಲೇ ನನಗೆ ಒಳ್ಳೇದಾಗಬೇಕು, ನಾನು ಸಂತೋಷವಾಗಿರ್ಬೇಕು ತಾನೇ ನಾನು ಊರು ಬಿಟ್ಟು ಹೋಗುವಂತಿದ್ಯಾ? ನಾನು ಸಂತೋಷವಾಗಿರ್ಬೇಕು ಅಂದ್ರೆ ಒಂದು ಕೆಲಸ ಮಾಡಬೇಕು, ಮಾಡ್ತೀಯಾ? ಹೇಳು, ನನ್ನ ಕೈಲಾದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ನಿನ್ನ ಕೈಲಿ ಆಗುತ್ತಪ್ಪ, ಮಾಡ್ತೀಯಾ? ಖಂಡಿತ ಮಾಡ್ತೀಯಾ? ಆಯ್ತು, ಹೇಳೋದೇನದು? ನನ್ನ ತಂಗಿನ ಮದುವೆ ಮಾಡ್ಕೊಳಪ್ಪ.
ನನಗೊತ್ತು ನಿನ್ನ ಆಸೆನೂ ಅದೇ. ಸ್ವಾತಿ, ಐಶು, ಕಾರ್ತಿ ಈ ಮನೇಲಿರೋ ಎಲ್ಲರ ಆಸೆನೂ ಅದೇ. ಹಾಗಿದ್ಮೇಲೆ ಯಾಕೆ ಮದುವೆ ಮಾಡ್ಕೋಬಾರ್ದು? ಯಾಕೋ ಸುಮ್ಮನೆ ಆಗ್ಬಿಟ್ಟೆ? ಹೇಳು, ಮಾತಾಡೋ. ಹೇಳ್ತೀನಿ, ಆದರೆ ಈಗಲ್ಲ. ಈ ಜಾತ್ರೆ ಎಲ್ಲ ಮುಗಿಲಿ, ಆಮೇಲೆ ಮಾತಾಡೋಣ. ಸರಿ, ಹಾಗಾದ್ರೆ ನಾನು ಊರಿಗೆ ಹೋಗೋ ಬಗ್ಗೆನೂ ನೀನು ಮಾತಾಡ್ಬಾರ್ದು, ಓಕೆನಾ? ನೀನು ಯಾವಾಗ ಬೆಳ್ಳಿನ ಮದುವೆ ಮಾಡಿಕೊಂಡು ಈ ಮನೇಲಿ ಸಂತೋಷವಾಗಿರ್ತೀಯೋ ಅವಾಗ ಊರು ಬಿಟ್ಟು ಹೋಗ್ತೀನಪ್ಪ. ಆಯ್ತು ಬಿಡಪ್ಪ, ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಆದರೆ ಒಂದು ವಿಷಯ, ನನ್ನ ತಲೆಗೆ ಬೀಳ್ಬೇಕಾಗಿದ್ದ ಮಚ್ಚೆ ಇಟ್ಟು ನಿನ್ನ ಕೈಗೆ ಬಿದ್ದಿದೆ. ನೀನು ನನ್ನ ಜೊತೆ ಇರೋದು ಅಶೋಕಂಗೆ ಇಷ್ಟ ಇಲ್ಲ. ಜೊತೆಗೆ ಈಗ ಮಾಯನು ಸೇರ್ಕೊಂಡಿದ್ದಾಳೆ. ಇಬ್ರು ಸೇರ್ಕೊಂಡು ಏನು ಬೇಕಾದರೂ ಮಾಡ್ಬೋದು, ಹೇಳಕ್ಕಾಗಲ್ಲ. ಒಬ್ಬೊಬ್ಬನೇ ಎಲ್ಲೂ ಓಡಾಡ್ಬೇಡ, ತಿಳಿತಾ? ಆಯ್ತು ಬಿಡಪ್ಪ, ಎಲ್ಲೂ ಹೋಗಲ್ಲ. ಒಳ್ಳೆ ನೀರು. ಏನಕ್ಕೆ ನಗ್ತಿದ್ಯಾ ನೀನು? ನಾನೇನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು. ಹೋಗ್ಬೇಡ ಅಂದ್ರೆ ಹೋಗ್ಬಾರ್ದು. ತಮಾಷೆ ಮಾಡ್ದೆ ಏನು ಗೊತ್ತು, ಈಗ ಇನ್ನು ಹೋಗುವಂತೆ ಮತ್ತೆ ಹೋಗ್ಬೇಡ ಅಂತ್ಯ. ಒಳ್ಳೆ ನಗು ಬರಲ್ವಾ? ಬೆಳಿ. ಆಯ್ತು, ಜಾಸ್ತಿ ಬುದ್ಧಿವಂತ ಆಡ್ಬೇಡ, ರೆಸ್ಟ್ ಮಾಡು. ಓಕೆ ಸರ್. ಏನು ನಮ್ಮನೆ ಪತ್ತೇದಾರ ಆರಾಮ? ನಮ್ಮನೇಲೇ ಇದ್ದು ನನಗೆ ಬೈದು ಕತ್ತಿನ ಪಟ್ಟಿ ಹಿಡಿದು ಎಳೆದಾಡಿ ಹೊಡೆದು ಬಡ್ದು ಮಾಡ್ದಿಯಲ್ಲ. ಇವತ್ತು ನಿನಗೆ ಹೊಡೆಯೋಕೆ ಬಂದಿದ್ರಲ್ಲ, ಅವ್ರಿಗೂ ಹಾಗೆ ಮಾಡಬೇಕಿತ್ತು. ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಯಾವ ಕತ್ತಿ ಮೇಲೆ ಯಾವ ಮಚ್ಚ ಮೇಲೆ ನಿನ್ನ ಹೆಸರು ಬರ್ದಿದ್ಯೋ ಗೊತ್ತಿಲ್ಲ, ಹುಷಾರಾಗಿರು. ಸುಗ್ಗಿ ಮಾಡ್ತೀರಾ? ನನ್ನ ಮನ್ಸಿಗೆ ನೋವು ಮಾಡಿ ನೀವುಗಳು ಅದು ಹೇಗೆ ಸಂತೋಷವಾಗಿರ್ತೀರಾ ನಾನು ನೋಡ್ತೀನಿ.